ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ 14ನೆಯ ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೆ ಯುದ್ಧ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸದ್ಯ ಮತ್ತೊಂದು ಅಪ್ಡೇಟ್ ಯುದ್ಧ ಭೂಮಿಯಿಂದ ಲಭ್ಯವಾಗ್ತಾ ಇರೋದು. ಇರಾನ್ ಹಠ ಬಿಡ್ತಾ ಇಲ್ಲ, ಇಸ್ರೇಲ್ ಸುಮ್ಮನಿರ್ತಾ ಇಲ್ಲ, ಅಮೆರಿಕಾನೂ ಕೂಡ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ತನ್ನ 4ನೇ ವಿಮಾನವನ್ನ ಕಳ್ಕೊಂಡಿದೆ. ಅಮೆರಿಕ ವಾಯುಪಡೆಗೆ ಸೇರಿದಂತ KC-135 ಅನ್ನುವಂತ ವಿಮಾನ ಪತನವಾಗಿದೆ. ಈ ವಿಮಾನ ಯುದ್ಧ ವಿಮಾನ ಅಲ್ಲ, ಯುದ್ಧ ವಿಮಾನಗಳಿಗೆ ತೈಲ ಪೂರೈಕೆ ಮಾಡುವಂತ ವಿಮಾನ. ಇದು ಪತನವಾಗಿದೆ. ಆ ಮೂಲಕ ಅಮೆರಿಕ 3 F-15 ಯುದ್ಧ ವಿಮಾನಗಳನ್ನು ಕಳ್ಕೊಂಡಿತ್ತು. ಅದರ ಜೊತೆಗೆ ಈ ಒಂದು ವಿಮಾನವೂ ಕೂಡ ಈಗ ಪತನವಾಗಿರೋದು. ಇರಾನ್ ದಾಳಿಯಿಂದ ವಿಮಾನ ಪತನ ಆಯ್ತಾ ಅಥವಾ ವಿಮಾನ ಪತನಕ್ಕೆ ಏನು ಕಾರಣ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಟ್ಟು 3 F-15 ಯುದ್ಧ ವಿಮಾನಗಳು ಮತ್ತು ಈಗ KC-135 ವಿಮಾನ. KC-135 ವಿಮಾನ ಯುದ್ಧ ವಿಮಾನಗಳಿಗೆ ತೈಲ ಪೂರೈಕೆ ಮಾಡುವಂತ ವಿಮಾನ. ಈ ವಿಮಾನವೂ ಕೂಡ ಪತನ ಆಗಿದೆ. ಇರಾಕ್ನಲ್ಲಿ ವಿಮಾನ ಪತನವಾಗಿರೋದು. ಇರಾಕ್ ಏರ್ ಸ್ಪೇಸ್ ಅಲ್ಲಿ ವಿಮಾನ ಪತನ ಆಗಿದೆ. ಇದೇ ವಿಮಾನ KC-135 ವಿಮಾನ. ಅಮೆರಿಕಾಗೆ ನಷ್ಟದ ಮೇಲೆ ನಷ್ಟಗಳಾಗ್ತಾನೆ ಇದೆ. ಈ ಯುದ್ಧದ ಖರ್ಚಿನ ವಿಚಾರದಲ್ಲಿ ಅಮೆರಿಕಾದಲ್ಲೇ ವಿರೋಧಗಳು ವ್ಯಕ್ತವಾಗ್ತಾ ಇರೋದು. ದೊಡ್ಡ ಪ್ರಮಾಣದ ಖರ್ಚು ಬರ್ತಾ ಇದೆ ಯುದ್ಧ ಮುನ್ನಡೆಸೋದಕ್ಕೆ. ಯುದ್ಧದಿಂದ ಅಮೆರಿಕ ಪಡ್ಕೊಳ್ತಾ ಇರೋದು ಏನು ಅನ್ನೋದರ ಬಗ್ಗೆ ಅಮೆರಿಕಾದಲ್ಲೂ ಕೂಡ ಟ್ರಂಪ್ ಕಾರ್ಯವೈಖರಿಯ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಮಧ್ಯೆ ಅಮೆರಿಕ ನಷ್ಟದ ಮೇಲೆ ನಷ್ಟವನ್ನು ಅನುಭವಿಸ್ತಾ ಇರೋದು. ಇದರ ಮಧ್ಯೆ ಇರಾನ್ ತಾನು ತೈಲ ಹಡಗುಗಳನ್ನು ಗುರಿಯಾಗಿರಿಸಿ ದಾಳಿ ಮಾಡ್ತಾ ಇದೆ. ಅದನ್ನು ಇವತ್ತು ಕೂಡ ಮುಂದುವರಿಸಿದೆ. ಪರ್ಷಿಯನ್ ಗಲ್ಫ್ನಲ್ಲಿ 2 ತೈಲ ಸಾಗಾಣೆ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಭಾರತಕ್ಕೆ ಬರ್ತಾ ಇತ್ತಂತೆ ಹಡಗು, ಅದನ್ನು ಗುರಿಯಾಗಿರಿಸಿ ದಾಳಿ ಮಾಡಿರು. ಈವರೆಗೆ 10ಕ್ಕೂ ಹೆಚ್ಚು ಹಡಗುಗಳನ್ನು ಟಾರ್ಗೆಟ್ ಮಾಡಿದೆ ಇರಾನ್. ಪರ್ಷಿಯನ್ ಗಲ್ಫ್ನಿಂದ ಹೊರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತ ತಲುಪಬೇಕಿದ್ದಂತ ಹಡಗು, ಆ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ನಿನ್ನೆ ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ವಿಡಿಯೋ ಒಂದು ರಿಲೀಸ್ ಆಗಿತ್ತು. ಆ ವಿಡಿಯೋದಲ್ಲಿ ಮುಜ್ತಬಾ ಖಮೇನಿ ಹೇಳಿಕೊಂಡಿದ್ದು, ನಾವು ತೈಲ ಹಡಗುಗಳನ್ನ ಟಾರ್ಗೆಟ್ ಮಾಡ್ತೀವಿ, ಯಾವ ಕಾರಣಕ್ಕೂ ಕೂಡ ಹಡಗುಗಳ ಓಡಾಟಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಆ ವಿಡಿಯೋದಲ್ಲಿ ಮುಜ್ತಬಾ ಖಮೇನಿ ಹೇಳಿಕೊಂಡಿದ್ದು. ಅದರ ಬೆನ್ನಿಗೆ ಈಗ ತೈಲ ಹಡಗುಗಳು ದಾಳಿಗೆ ಗುರಿಯಾಗ್ತಾ ಇದ್ದಾವೆ. ಇದು ಭಾರತಕ್ಕೆ ತೈಲ ಹೊತ್ಕೊಂಡು ಬರ್ತಾ ಇದ್ದಂತ ಹಡಗು ಅನ್ನುವಂತ ಮಾಹಿತಿಯು ಕೂಡ ಸಿಗ್ತಾ ಇರೋದು. ಭಾರತಕ್ಕೆ ಸೇರಿದ್ದ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಂದ್ರೆ ಭಾರತದ ಧ್ವಜ ಹೊಂದಿದ್ದಂತ ಹಡಗ, ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬಟ್ ಭಾರತಕ್ಕೆ ತೈಲ ಬರ್ತಾ ಇತ್ತು ಅನ್ನುವಂತ ಮಾಹಿತಿ ಈ ಕ್ಷಣಕ್ಕೆ ಲಭ್ಯವಾಗಿದೆ. ಒಟ್ಟು 2 ಹಡಗುಗಳು ಇರಾನ್ ದಾಳಿಗೆ ತುತ್ತಾಗಿರೋದು ಪರ್ಷಿಯನ್ ಗಲ್ಫ್ನಲ್ಲಿ. ಇರಾನ್ ತನ್ನ ದಾಳಿಗಳನ್ನು ತೀವ್ರಗೊಳಿಸ್ತಾ ಇದೆ. ಈಗಾಗಲೇ ಗಮನಿಸಿದ್ರಿ, ಒಂದು ತೈಲ ಹಡಗಿನ ಮೇಲೆ ದಾಳಿಯಾಗಿರುವಂಥ ದೃಶ್ಯವನ್ನು ನೀವು ಗಮನಿಸಿದ್ರಿ. ಇದರ ಜೊತೆಗೆ ಇರಾಕ್ನಲ್ಲಿರುವಂಥ ಫ್ರಾನ್ಸ್ನ ಸೇನಾ ನೆಲೆಯನ್ನು ಕೂಡ ಗುರಿಯಾಗಿರಿಸಿ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾಕ್ನ ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿರುವಂಥ ಫ್ರಾನ್ಸ್ ದೇಶದ ಸೇನಾ ನೆಲೆ, ಇದರ ಮೇಲೆ ಇರಾನ್ ದಾಳಿ ಮಾಡಿದೆ. ದಾಳಿಯಲ್ಲಿ ಫ್ರಾನ್ಸ್ ಸೇನೆಯ 6 ಸೈನಿಕರಿಗೆ ಗಾಯ ಆಗಿದೆ. ಇರಾಕ್ನ ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿ ಫ್ರೆಂಚ್ ಸೇನಾ ನೆಲೆ ಇದೆ, ಅದನ್ನು ಗುರಿಯಾಗಿರಿಸಿ ಇರಾನ್ ದಾಳಿ ಮಾಡಿದರು. ಒಟ್ಟು
6 ಮಂದಿ ಸೈನಿಕರು ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಇಟಲಿಯ ಸೇನಾ ನೆಲೆಯನ್ನು ಕೂಡ ಗುರಿಯಾಗಿರಿಸಿ ಇರಾನ್ ದಾಳಿ ಮಾಡಿದೆ. ಈ ದೃಶ್ಯ ನೀವು ನೋಡ್ತಾ ಇರೋದು ಫ್ರಾನ್ಸ್ನ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿ ಮಾಡಿರುವಂತ ದೃಶ್ಯ. ಇರಾನು ಸುತ್ತಮುತ್ತಲಿನ ಹಲವು ದೇಶಗಳನ್ನ ಗುರಿಯಾಗಿರಿಸಿ ದಾಳಿ ಮಾಡ್ತಾ ಇರೋದು. ದಾಳಿಗೆ ತುತ್ತಾಗ್ತಾ ಇರುವಂತ ದೇಶಗಳ ಪೈಕಿ ಬಹ್ರೇನ್ ಕೂಡ ಒಂದು. ಬಹ್ರೇನ್ನ ತೈಲ ಸಂಗ್ರಹ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ ಡ್ರೋನ್ ಅನ್ನು ಬಳಸಿ. ಮುಹರಾಕ್ ಏರ್ಪೋರ್ಟ್ನ ತೈಲ ಸಂಗ್ರಹದ ಮೇಲೆ ಅಟ್ಯಾಕ್ ಆಗಿದೆ. ಇರಾನ್ ದಾಳಿಯಿಂದ ಹೊತ್ತಿ ಉರಿದಿದೆ ಭಾರಿ ಪ್ರಮಾಣದ ತೈಲ. ಬಹ್ರೇನ್ ದೇಶ ನಿರಂತರವಾಗಿ ಇರಾನ್ನ ದಾಳಿಗೆ ತುತ್ತಾಗ್ತಾ ಇರೋದು. ಬಹ್ರೈನ್ನ ತೈಲ ಸಂಗ್ರಹ ಘಟಕ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮುಹರಾಕ್ ಏರ್ಪೋರ್ಟ್ ಬಳಿ ಇರುವಂತ ತೈಲ ಸಂಗ್ರಹ ಘಟಕದ ಮೇಲೆ ಇರಾನ್ ತನ್ನ ಡ್ರೋನ್ ಅನ್ನು ಬಳಸಿ ದಾಳಿ ಮಾಡಿರು. ಇದರ ಮಧ್ಯೆ ಇರಾನ್ ಅನ್ನ ಗುರಿಯಾಗಿರಿಸಿ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ವಿಮಾನಗಳನ್ನು ಬಳಸಿ ಕಾರ್ಯಾಚರಣೆಯನ್ನು ಮಾಡಿರೋದು. ಹಿಂದೆ ಮಾಡಿರುವಂತ ಅಂದ್ರೆ ಮೆಹರಾಬಾದ್ ಏರ್ಪೋರ್ಟ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿರುವಂತ ವಿಡಿಯೋ ಈಗ ಲಭ್ಯ ಆಗಿದೆ. ಇರಾನ್ನ ಮೆಹರಾಬಾದ್ ಏರ್ಪೋರ್ಟ್ನ ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿರೋದು ಮಾರ್ಚ್ 6ರ ದಾಳಿಯ ವಿಡಿಯೋ. ಹೊಸ ದೃಶ್ಯಗಳು ಲಭ್ಯ ಆಗಿದೆ. ಇರಾನ್ ವಾಯುಪಡೆಗೆ ಸೇರಿದಂತ 16 ಯುದ್ಧ ವಿಮಾನಗಳು, ಒಂದು ತೈಲ ಪೂರೈಕೆ ವಿಮಾನ ಈ ದಾಳಿಯಲ್ಲಿ ನಾಶ ಆಗಿರೋದು ನೋಡ್ತಾ ಇದ್ದೀರಿ. ಇದು ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇರಾನ್ನ 16 ಯುದ್ಧ ವಿಮಾನಗಳು ಸುಟ್ಟು ಭಸ್ಮವಾಗಿದ್ದಾವೆ. ಅದರ ದೃಶ್ಯ ಇದು. 7ನೇ ತಾರೀಕು ಆಗಿರುವಂಥ ದಾಳಿ, 6ನೇ ತಾರೀಕು ಕ್ಷಮಿಸಿ 6ನೇ ತಾರೀಕು ಆಗಿರುವಂಥ ದಾಳಿ, ಆ 6ನೇ ತಾರೀಕು ನಡೆದಂಥ ದಾಳಿಯ ಹೊಸ ದೃಶ್ಯಗಳು ಈಗ ಲಭ್ಯ ಆಗಿದೆ. ಇದರ ಜೊತೆಗೆ UAEಯ ಮೇಲೂ ಕೂಡ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಜಗತ್ತಿನ ಸುರಕ್ಷಿತ ನಗರ ಅನ್ನುವಂಥ ಹೆಗ್ಗಳಿಕೆಯನ್ನು ಗಳಿಸಿರುವಂಥ UAEಯ ದುಬೈ ಮೇಲೆ ಇರಾನ್ ದಾಳಿ ಮಾಡಿದೆ. ದುಬೈನ ಕ್ರೀಕ್ ಟವರ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿರೋದು. ಡ್ರೋನ್ ದಾಳಿಗೆ ದುಬೈನ ಕ್ರೀಕ್ ಟವರ್ ಹೊತ್ತಿ ಉರಿದಿದೆ. ಐಷಾರಾಮಿ ವಸತಿ ಕಟ್ಟಡಗಳನ್ನು ಗುರಿಯಾಗಿರಿಸಿ ದಾಳಿಯನ್ನು ಮುಂದುವರಿಸಿರೋದು. ದುಬೈನ ಐಷಾರಾಮಿ ಕಟ್ಟಡಗಳ ಮೇಲೆ ಇರಾನ್ ಕಣ್ಣು ಹಾಕಿದೆ. UAEಯ 7 ಎಮಿರೇಟ್ಸ್ಗಳ ಪೈಕಿ ಇರಾನ್ ಮೊನ್ನೆ ತಾನೇ ಹೇಳ್ಕೊಂಡಿತ್ತು, ನಾವು ಹಣಕಾಸು ಸಂಸ್ಥೆಗಳನ್ನು ಗುರಿಯಾಗಿರಿಸ್ತೀವಿ ದಾಳಿಯ ಸಂದರ್ಭದಲ್ಲಿ ನೆಕ್ಸ್ಟ್. ಈಗ ದುಬೈನ ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರದ ಮೇಲೆ ಇರಾನ್ ದಾಳಿ ಮಾಡಿದೆ. ಹಣಕಾಸು ಕೇಂದ್ರವನ್ನು ಗುರಿಯಾಗಿರಿಸಿ ದಾಳಿ ಮಾಡಿರೋದು. ಹಣಕಾಸು ಕೇಂದ್ರದ ಮೇಲೆ ದಟ್ಟ ಹೊಗೆ ಕಾಣಿಸಿಕೊಂಡಿದೆ, ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ನಮ್ಮ ತೈಲ ಕೇಂದ್ರಗಳ ಮೇಲೆ ಏನಾದರೂ ದಾಳಿಯಾದರೆ ಇಡೀ ಗಲ್ಫ್ನಲ್ಲಿರುವಂಥ ಬೇರೆ ಬೇರೆ ತೈಲ ಸಂಗ್ರಹ ಘಟಕಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. IRGC ಅಮೆರಿಕ ಮತ್ತು ಇಸ್ರೇಲ್ಗೆ. IRGC ವಕ್ತಾರ ಮಾತನಾಡಿರೋದು, ನಮ್ಮ ಮೇಲೆ, ನಮ್ಮ ತೈಲ ಘಟಕಗಳ ಮೇಲೆ ಸಣ್ಣ ದಾಳಿಯಾದರೂ ಕೂಡ ಅಮೆರಿಕ ಮತ್ತು ಮಿತ್ರ ದೇಶಗಳ ತೈಲ ಘಟಕಗಳು ಇರೋದಿಲ್ಲ, ದಾಳಿಯನ್ನು ನಾವು ತೀವ್ರಗೊಳಿಸ್ತೀವಿ. ಅಂದ್ರೆ ಗಲ್ಫ್ ದೇಶಗಳ ತೈಲ ಘಟಕಗಳನ್ನು ಉದ್ದೇಶಿಸಿ ಈ ಎಚ್ಚರಿಕೆಯನ್ನು ಕೊಟ್ಟಿರೋದು. ಅಮೆರಿಕ ಮತ್ತು ಮಿತ್ರ ದೇಶಗಳು ಲಾಭ ಪಡೆಯುವಂತ ತೈಲ ಘಟಕಗಳು ಇರೋದಿಲ್ಲ, ನಮ್ಮ ತೈಲ ಘಟಕಗಳನ್ನ ಗುರಿಯಾಗಿರಿಸಿದ್ರೆ ನಾವು ಪ್ರತಿದಾಳಿಯನ್ನು ತೀವ್ರಗೊಳಿಸ್ತೀವಿ ಅಂತ IRGC ವಕ್ತಾರ ಎಚ್ಚರಿಕೆ ಕೊಟ್ಟಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.